ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅಪ್ಪಿಸ್ ವ್ಲಾಗ್. ಎಲ್ಲರಿಗೂ ಸೋಮವಾರ ಬೆಳಗಿನ ಶುಭಾಶಯಗಳಂತ ಹೇಳ್ತಾ ಇವತ್ತು ನಾನು ಡೇ 5 ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೆ ಫ್ರೆಂಡ್ಸ್. ಏನು ಮಾಡೋದು, ಮಾಡಲೇಬೇಕಲ್ವಾ. ನಮ್ಮ ಬ್ಯಾಡ್ ಲಕ್, ಏನು ಮಾಡೋಂಗಿಲ್ಲ. ಏಕೆಂದರೆ ದುಡ್ಡಿನ ತಾಯಿ ಅಲ್ವಾ. ನಮ್ಮ ಸ್ಯಾಲ್ರಿ ಹಾಕಿಲ್ಲ ಇನ್ನು. ಸ್ಯಾಲ್ರಿ ಬರೋ ಮಟನಾದರೂ ಮಾಡಲೇಬೇಕಾ. ಇನ್ನೊಂದು 4 ಡೇಸ್, ಇನ್ನೊಂದು 3 ಡೇಸ್ ಇದೆ, ಮುಗಿಸ್ಕೊಂಡ್ಬಿಟ್ರೆ ಅದು ಕ್ಯಾನ್ವಾಸ್ ಆಗೋಗುತ್ತೆ. ಅದನ್ನು ಮುಗಿಸ್ಕೊಂಡ ತಕ್ಷಣ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂಕಲ್ದು ಯಾರ್ದೋ ಒಂದು ಬೈಕ್ ಸಿಕ್ತು. ಇಲ್ಲಿಂದ ಸ್ವಲ್ಪ ಡ್ರಾಪ್ ತೊಗೊಂಡೆ ನಾನು ಇಂಡಿಸ್ಕಟ್ಟಿಗೆ. ಹಾಗೆ ಹೋಗ್ತಾ ಅದು ಮಧ್ಯದಲ್ಲಿ ನಮ್ಮ ಬಾಸ್ ಕಂಡ್ರು. ನಮ್ಮ ಬಾಸ್ಗೆ ಹಾಯ್ ಹೇಳ್ತಾ ನಾನು ಮುಂದೆ ಹೋಗಿದ್ದೆ. ನಾನು ಬಂದು ಇಳಿದೆ ನಾನು ಇಲ್ಲಿ ಇಂಡಿಸ್ಕಟ್ಟಿ ಹತ್ರ. ಬಸ್ಸು ಆನ್ ದಿ ವೇ ಇತ್ತು. ಏನು ಗೊತ್ತಾ ಫ್ರೆಂಡ್ಸ್, ಎಷ್ಟೇ 5 ಲಕ್ಷ 10 ಲಕ್ಷ ಕಾರ್ನ ಹೆಂಗೆ ಓಡಾಡ್ರಿ, ಬಟ್ ಇಂಥ 24 ಲಕ್ಷದ ಬಸ್ಸಲ್ಲಿ ಓಡಾಡೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಪ್ರೌಡ್ ಫೀಲ್. ನಾನು ಯಾವಾಗಲೂ ಹತ್ತಿದಾಗ ತುಂಬಾ ಒಂಥರ ಖುಷಿ ಅನಿಸುತ್ತೆ, ಇಂಥ ಬಸ್ಸಲ್ಲೆಲ್ಲ ಓಡಾಡ್ತೀನಲ್ಲ ಅಂತ. ಅದಕ್ಕೆ ಹೇಳೋದು ನಮ್ಮ ಜ್ಞಾನಾಕ್ಷಿ ಸ್ಕೂಲ್ ಫಾರ್ ಎವರ್ ಅಂತ. ಅಲ್ಲ ನನ್ನ ಕೊಲೀಗ್ಸ್ ಎಲ್ಲ ಅವರು ಬಂದಿದ್ದರು. ತಮಾಷೆ ಮಾಡ್ತಾಯಿದ್ರು. ನನ್ನ ಡ್ರೈವರ್ ಮಂಜಣ್ಣ ಬಂದುಬಿಟ್ಟಿದ್ದೆ ಇವತ್ತು. ಇವನು ಮಾಡ್ತಾಯಿದ್ರು ಸಕ್ಕತ್ ಬರ್ತಿರೋ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಹಾಗೆಯೇ ಬಸ್ಸು ಕೂಡ ಹಾಗೆ ಹೊಡಿತಾನೆ ಇರ್ತ. ಫುಲ್ಲು ಏನಪ್ಪ ಅಂದರೆ ಫುಲ್ ಸ್ಪೀಡ್ ಇರುತ್ತೆ ಒಂದು. ಇಲ್ಲಿ ನೋಡಿರಲಿ, 10 ಗಂಟೆಗೆ ಎಷ್ಟು ಬೆಳಗ್ಗೆನೇ ಎಷ್ಟು ಚೆನ್ನಾಗಿದೆ ಫಾಗ್ ಅಂತ ತಮಾಷೆ ಮಾಡ್ತಾಯಿದ್ರು. ಹಂಗಂತ ಫಾಗ್ ಅಲ್ಲ ಫ್ರೆಂಡ್ಸ್, ಇದು ಇಷ್ಟು ಧೂಳು ತಿಮ್ಮಕಟ್ಟಿಲಿ ಏನು ಮಾಡೋದು. ನದಿ ಕಾಣ್ತು. ನದಿ ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಹಿಂಡಿಸ್ಕಟ್ಟಿ ತಾಂಡ. ಅದು ಆ್ಯಕ್ಚುಲಿ ನಾವು ಮುಗುಳ್ಗೊಂದಿ ಅಂತ ಬಂದು ಕನ್ಫ್ಯೂಸ್ ಆಗಿಬಿಟ್ಟಿವಿ. ಮುಗುಳ್ಗೊಂದಿ ಎಲ್ಲ ಹಿಂಡಿಸ್ಕಟ್ಟಿ ತಾಂಡ. ಇಲ್ಲಿ ಬಂದು ನನಗೆ ಸ್ವಲ್ಪ ಕ್ಯಾನ್ವಾಸ್ ಮಾಡಿದ್ವಿ ಅಲ್ಲ, ಅಷ್ಟೊತ್ತಿಗೆ ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ನನ್ನ ಸಿಸ್ಟರ್ ಪಾಪ ಬೆಳಗ್ಗೆ ಟಿಫನ್ ತಿಂದಿಲ್ಲ ಅಂತ ಟಿಫನ್ ತಂದಿದ್ರು. ಟಿಫನ್ ತಿಂತಾ ಇದ್ದೆ ನೋಡಿ ಫ್ರೆಂಡ್ಸ್. ಬಸ್ಸಲ್ಲೇ ಟಿಫನ್ ತಿಂತಾ ಇದ್ದೆ. ಅಲ್ಲೂ ಕೂಡ ನಗ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ನಾವು ಬಂದಿದ್ದೆ ಮುಗುಳ್ಗೊಂದಿಯಿಂದ ನೆಕ್ಸ್ಟ್ ಕೋಣತೆಲೆಗೆ ಬಂದ್ವಿ. ಇಲ್ಲಿ ಸುಸ್ತಾಗಿತ್ತು. ಮುಖ ತಗೊಂಡು ಹಂಗೆ ಫ್ರೆಶಾಗಿ ಕೂತ್ಕೊಂಡಿದ್ದೆ. ನೆಕ್ಸ್ಟ್ ಇಲ್ಲಿ ಹುಡ್ರ ಹತ್ರ ನಮ್ಮ ಸಿಸ್ಟರ್ಸ್ ಎಲ್ಲ ಬರ್ಕೊತಾ ಇದ್ದರು. ನಾವು ಕೇಳ್ಕೊತಾ ಹೋಗ್ತಾ ಇದ್ವಿ ಯಾರಾದ್ರೂ ಇದ್ದಾರಾ ಅಂತ. ಮತ್ತು ಇಲ್ಲಿ ರೋಡಲ್ಲೂ ಸಿಕ್ಕೋದನ್ನೆಲ್ಲ ಬಿಟ್ಟಿಲ್ಲ ನೋಡ್ರಿ. ಇವ್ರನ್ನ ಕರೆದು ಸ್ವಲ್ಪ ನಂಬರ್ ಅದನ್ನು ಬರ್ಕೊಂಡು ನಮ್ಮ ಸ್ಕೂಲಿಗೆ ಸೇರಿರಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಬಂದಿದ್ದು ಇದು ಅರಳಿ ಮಠ. ಇದು ಕೊಣಂತೆಲೆ ಇದೆ ಅರಳಿ ಮಠ. ತುಂಬಾ ಚೆನ್ನಾಗಿದೆ, ತುಂಬ ಕಾಮಾಗಿ ಪೀಸ್ಫುಲ್ಲಾಗಿತ್ತು ಫ್ರೆಂಡ್ಸ್. ಸಖತ್ತಾಗಿ ಇತ್ತು. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿರಿ. ಈ ಥರ ಇದೆ ಅರಳಿ ಮಠ. ಇದು ತುಂಬ ನೀಟ್ನೆಸ್ ಆಗಿತ್ತು, ಹೈಜೆನಿಕ್ ಆಗೇ ಇತ್ತು ಫ್ರೆಂಡ್ಸ್. ಭಾಳ ಚೆನ್ನಾಗಿತ್ತು. ಇಲ್ಲಿ ಅಜ್ಜಿಗೊಂದು ಸಲ ನಮಸ್ಕಾರ ಮಾಡುತ್ತಾ ತುಂಬಾ ಚೆನ್ನಾಗಿ ಕಟ್ಸಿದ್ರು. ಅಂದರೆ ಯಾವಾಗಲೂ ಇಲ್ಲಿ ತುಂಬ ತಣ್ಣಗಿರುತ್ತೆ, ಅಷ್ಟೇ ಚೆನ್ನಾಗಿ ಪೀಸ್ಫುಲ್ಲಾಗಿರುತ್ತೆ. ನಮ್ಮ ತನ ನಾವು ಬಿಟ್ಟಿಲ್ಲ ನೋಡಿರಿ. ಇಲ್ಲೂ ಕೂಡ ಇವತ್ತಿ ಹಚ್ಕೊಂಡು ಇಲ್ಲಿ ಮಜ್ಜಿಗೆ ಕೊಡ್ತಾ ಇದ್ದರು. ಮಜ್ಜಿಗೆ ಕುಡಿಯೋಕ್ಕಂತ ಬಂದ್ವಿ. ಮಜ್ಜಿಗೆನೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗೇ ಇದ್ದು. ಬನ್ನಿ ನೀವು ಮಜ್ಜಿಗೆ ಕುಡೀರಿ ಅಂತ ಹೇಳ್ತಾ ಹಾಗೆ ಬರ್ತಾ ಇರೋವಾಗ ಅಜ್ಜ ಬಂದು ಯಾರು ತಾಯಿದು ಅಂತ ಕೇಳಿದ್ರು. ಪಾಂಪ್ಲೆಂಟ್ ಇಸ್ಕೊಂಡು ಓದ್ತಾ ಇದ್ರು. ನನಗೆ ನೋಡಿ ಖುಷಿ ಅನ್ನಿಸ್ತು. ಮತ್ತು ಮಧ್ಯೆ ಬರಬೇಕಾದ್ರೆ ಇಲ್ಲಿ ಪೇರೆಂಟ್ಸ್ ನಮಗೆ ಐಸ್ ಕ್ರೀಮು ಜ್ಯೂಸ್ ಅದನ್ನು ಕೊಟ್ಟರು. ತುಂಬ ಖುಷಿ ಅನಿಸ್ತು. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಿಬಿಟ್ಟು ಊಟ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿಗೆ ಇವತ್ತಿಗೆ ಈ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.